ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಮಹತ್ವ, ಬೇಸಾಯ ಕ್ರಮಗಳು ಹಾಗೂ ಅನುಭವ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಹಾಗೂ ಅರಕಲಗೂಡು ತಾಲೂಕು ಹೆಣ್ಣೂರು ಕೊಂಗಳಲೆಯ ತಾಳೆ ಬೆಳೆಗಾರರಾದ ಕೆ.ವಿ. ಕೇಶವಮೂರ್ತಿ ಅವರೊಂದಿಗಿನ ಸಂವಾದವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಮಹತ್ವ, ಅದರ ಬೇಸಾಯ ಕ್ರಮಗಳು ಹಾಗೂ ತಾಳೆ ಬೆಳೆಯಲ್ಲಿನ ಅನುಭವಗಳನ್ನು ನಾವು ಮಾತನಾಡ್ತಾ ಇದ್ದೇವೆ. ತಾಳೆ ಬೆಳೆ ಅನ್ನುವಂಥದ್ದು ಬಹಳ ಒಂದು ಸುಲಭದ ಬೆಳೆ ಮತ್ತು ಹೆಚ್ಚು ಆದಾಯವನ್ನು ತಂದುಕೊಡುವಂತಹ ಬೆಳೆ ಹಾಗೂ ಹೆಚ್ಚು ಕಾಳಜಿಯನ್ನ ಬೇಡದಂತಹ ಒಂದು ಬೆಳೆ ಅಂತ ಹೇಳಿ ಈಗಾಗಲೇ ಗುರುತನ್ನ ಮಾಡಲಾಗಿದೆ. ಅತ್ಯಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂತಹ ನಮ್ಮ ದೇಶದಲ್ಲಿ ಎಣ್ಣೆ ಕಾಳುಗಳನ್ನು ಬೆಳೆಯುವಂಥದ್ದು ಕಡಿಮೆ ಪ್ರಮಾಣದಲ್ಲಿದೆ. ಆದರೆ ಈ ಎಣ್ಣೆಯ ಬಳಕೆಯನ್ನ ನಾವು ಹೆಚ್ಚಾಗಿ ಮಾಡ್ತಾ ಇದ್ದೇವೆ. ಇವತ್ತು ಪ್ರತಿ ದಿವಸವೂ ಕೂಡ ಹೆಚ್ಚಾಗ್ತಾ ಇರತಕ್ಕಂತಹ ಜನಸಂಖ್ಯೆಗೆ ಅಗತ್ಯ ಇರತಕ್ಕಂತಹ ಖಾದ್ಯ ತೈಲವನ್ನ ಒದಗಿಸಿಕೊಡುವ ನಿಟ್ಟಿನಲ್ಲಿ ಈ ತಾಳೆ ಬೆಳೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಮುಂದಿನ ದಿವಸಗಳಲ್ಲಿ ತಾಳೆ ಬೆಳೆಯುವ ಮೂಲಕ ನಾವು ಈ ಒಂದು ಖಾದ್ಯ ತೈಲಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾವಲಂಬಿಗಳಾಗಬಹುದು ಅನ್ನುವಂಥದ್ದು ನಮ್ಮ ಸರ್ಕಾರಗಳ ಆಶಯ ಆಗಿದೆ. ಈ ನಿಟ್ಟಿನಲ್ಲಿ ಈ ತಾಳೆ ಬೆಳೆಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೂಡ ನೀಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ತಾಳೆ ಬೆಳೆಯ ಮಹತ್ವ ಏನು, ಇದರ ಬೇಸಾಯ ಕ್ರಮಗಳನ್ನು ಹೇಗೆ ಮಾಡಬೇಕು ಮತ್ತು ಈ ಒಂದು ತಾಳೆ ಬೆಳೆಯ ಬೇಸಾಯವನ್ನ ಮಾಡ್ತಾ ಇರತಕ್ಕಂತಹ ಸ್ವತಃ ರೈತರು ಕೂಡ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರು ತಮಗೆ ಆಗ್ತಾ ಇರತಕ್ಕಂತಹ ಅನುಕೂಲಗಳನ್ನ ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇರತಕ್ಕಂಥವರು ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಡಿ ರಾಜೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವರ ಜೊತೆಗೆ ಅರಕಲಗೂಡು ತಾಲೂಕಿನ ಹೆಣ್ಣೂರು ಕೊಂಗಳಲೆಯ ಪ್ರಗತಿಪರ ಕೃಷಿಕರಾದಂತಹ ಕೆ.ವಿ. ಕೇಶವಮೂರ್ತಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಾಳೆ ಬೆಳೆಯ ಬಗ್ಗೆ ನಾವು ಅನೇಕ ವರ್ಷಗಳಿಂದಲೂ ಕೂಡ ಮಾತನಾಡ್ತಾ ಇದ್ದೇವೆ. ಆದರೆ ಈ ತಾಳೆ ಬೆಳೆಯನ್ನ ಬೆಳೆಯುವಂತಹವರ ಸಂಖ್ಯೆ ಒಂದಷ್ಟು ಕಡಿಮೆ ಇದೆ. ಈ ತಾಳೆ ಬೆಳೆಯ ಒಂದು ಪರಿಚಯವನ್ನ ಸಂಕ್ಷಿಪ್ತವಾಗಿ ಮಾಡಿಕೊಡಿ ಸರ್. ಫಸ್ಟ್ನೇದಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಈ ತಾಳೆ ಬೆಳೆ ಅಂತ ಅಂದ್ರೆ ಆಧುನಿಕ ಕಲ್ಪವೃಕ್ಷ ಇದ್ದಂತೆ. ಇದು ಯಾವ ರೀತಿ ಅಂತಂದ್ರೆ, ನಮ್ಮ ತೆಂಗಲ್ಲಿ ಹೇಗೆ ನಾವು ಪ್ರತಿಯೊಂದು ಇದನ್ನು ನಾವು ಬಳಕೆ ಮಾಡ್ತೀವಿ, ಅದೇ ರೀತಿ ಆರ್ಥಿಕವಾಗಿ ರೈತರಿಗೆ ಲಾಭ ತಂದು ಕೊಡ್ತಂತಹ, ದೇಶವನ್ನ ಸದೃಢ ಮಾಡ್ತಕ್ಕಂತಹ ಬೆಳೆ ಇದು. ನಾವು ಇದರಲ್ಲಿ ನಾವು ತಾಳೆ ಎಣ್ಣೆ ಸ್ವಲ್ಪ ನಾವು ಕಡಿಮೆ ಬಳಕೆ ಮಾಡಬೇಕು, ಬೇರೆ ಎಣ್ಣೆಗಳನ್ನ ಬಳಕೆ ಮಾಡಬೇಕು ಅಂತ ನಾವು ಮಾತನಾಡೋದೇ ಆದ್ರೂ ಕೂಡ ನಾವು ಪ್ರತಿಯೊಂದರಲ್ಲೂ ತಾಳೆ ಬಳಕೆನ ಇಂಡೈರೆಕ್ಟ್ ಆಗಾದ್ರೂ ನಾವು ಬಳಕೆ ಮಾಡ್ತಾನೆ ಇದೀವಿ. ನಾವೀಗೇನ್ ಪ್ರತಿನಿತ್ಯ ಬಳಸ್ತೀವಲ್ಲ, ನಾವು ತಾಳೆ ಬೆಳೆನ ಡೈರೆಕ್ಟ್ ಆಗಿ ನಮ್ಮ ಮನೆಗೆ ತಂದಿಲ್ಲ ಅಂದ್ರೂ ನಾವು ಪ್ರತಿನಿತ್ಯದ ಬಳಕೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ತಾಳೆ ಬೆಳೆ ನಮ್ಮ ಉಪಯೋಗಕ್ಕೆ ಬಂದೇ ಬಂದಿರುತ್ತೆ, ಅಂತಹ ಬೆಳೆ. ಹಾಗಾಗಿ ಮತ್ತೆ ಈ ತಾಳೆ ಬೆಳೆ ಬಗ್ಗೆ ನಾವು ಮಾತಾಡೋದಾದ್ರೆ, ಈಗ ನಮ್ಗೆ ಏನು ನಾವು ಎಡಿಬಲ್ ಆಯಿಲ್ ನಾವು ಹೊರದೇಶಗಳಿಂದ ಇಂಪೋರ್ಟ್ ಮಾಡ್ತಾ ಇದೀವಿ, ಅದು ಆಲ್ಮೋಸ್ಟ್ ನಮ್ಗೆ 85% ತಾಳೆ ಇದನ್ನ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ತಾ ಇದೀವಿ. 15% ಮಾತ್ರ ನಮ್ಮಲ್ಲಿ ಉತ್ಪಾದನೆ ಮಾಡ್ತಾ ಇದೀವಿ. ಇದು ತಾಳೆ ಎಣ್ಣೆಗೆ ಸಂಬಂಧಪಟ್ಟಂಗೆ. ಇನ್ನು ಬೇರೆ ಎಲ್ಲಾ ಖಾದ್ಯ ತೈಲಗಳ ಬಗ್ಗೆ ಮಾತಾಡೋದಾದ್ರೆ, ನಮ್ಗೆ 55% ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತಾ ಇದೀವಿ, 45% ಮಾತ್ರ ನಾವು ಉತ್ಪಾದನೆ ಮಾಡ್ತಾ ಇದೀವಿ. ಹಾಗಾಗಿ ನಾವು ಬೇರೆ ದೇಶಗಳಿಗೆ ಅತಿ ಹೆಚ್ಚಿನ ಬೆಲೆ ಕೊಟ್ಟು ನಾವು ಇದನ್ನ ಖರೀದಿ ಮಾಡಬೇಕಾದ ಸಂದರ್ಭದಲ್ಲಿ ನಮ್ಗೆ ಏನಾದ್ರೂ ಆರ್ಥಿಕವಾಗಿ ಅದು ಹೊರತಾಗುತ್ತೆ. ಹಂಗಾಗಿ ನಾವೇ ಇದನ್ನ ಬೆಳೆದು ಸ್ವಾವಲಂಬಿಗಳಾಗಬೇಕು ಅಂತ ನಮ್ಮ ಭಾರತ ಸರ್ಕಾರ, ಇದನ್ನ ಕರ್ನಾಟಕ ಸರ್ಕಾರ ಬಹಳಷ್ಟು ಯೋಜನೆಗಳನ್ನ ತಂದು ಇದಕ್ಕೆ ಅತಿ ಹೆಚ್ಚಿನ ಉತ್ತೇಜನವನ್ನ ನೀಡ್ತಾ ಇದೆ. ಈ ಬೆಳೆ ನಾವು ಹವಾಗುಣ ಬಗ್ಗೆ ಮಾತಾಡೋದಾದ್ರೆ, ಎಲ್ಲಿ ನಮ್ಮ ಮಲೆನಾಡು ಮತ್ತೆ ಅರೆ ಮಲೆನಾಡು ಭಾಗಗಳಲ್ಲಿ ಮತ್ತೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೆಯೋದಕ್ಕೆ ತುಂಬಾ ಸೂಕ್ತವಾದ ಬೆಳೆ ಆಗಿದೆ. ಸ್ವಲ್ಪ ನೀರಾವರಿ ಚೆನ್ನಾಗಿ ಇರಬೇಕು, ಅಂತಹ ಜಾಗದಲ್ಲಿ ಬೆಳಿಬಹುದು. ಮಣ್ಣು ಸಾಧಾರಣ ಮಣ್ಣು, ಏನೋ ಇದಕ್ಕೆ ತುಂಬಾ ಫಲವತ್ತಾಗಿರೋ ಮಣ್ಣು ಬೇಕಂತೇನಿಲ್ಲ. ಸಾಧಾರಣ ಮಣ್ಣಿದ್ರು ಕೂಡ ಒಂದು ಸ್ಯಾಂಡಿ ಸಾಯಿಲ್, ಮರಳು ಮಿಶ್ರಿತ ಮಣ್ಣು ಇದ್ರೂ ಕೂಡ ನಾವು ಬೆಳಿಬಹುದು ಇದರಲ್ಲಿ. ನೀರ್ ಮಾತ್ರ ಇದರಲ್ಲಿ ಸ್ವಲ್ಪ ಚೆನ್ನಾಗಿರ್ಬೇಕು. ಅತಿ ಡ್ರೈ ಲ್ಯಾಂಡ್ ಇದ್ದವರು ಇದನ್ನ ಬೆಳೆಯಕ್ಕೆ ಆಗೋದಿಲ್ಲ.
ತಾವಾಗಲೇ ಈ ಖಾದ್ಯ ತೈಲದ ಬಗ್ಗೆ ಮಾತನಾಡ್ತಾ ಇದ್ರಿ. ಖಾದ್ಯ ತೈಲ ಅನ್ನುವಂಥದ್ದು ನಮಗೆ ಬೇಕೇ ಬೇಕು. ಅದನ್ನು ಬಿಟ್ಟು ನಾವು ಆಹಾರವನ್ನು ಉತ್ಪಾದನೆ ಮಾಡಿಕೊಳ್ಳುವಂಥದ್ದು ಅಥವಾ ತಯಾರು ಮಾಡಿಕೊಳ್ಳುವಂಥದ್ದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಖಾದ್ಯ ತೈಲದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ. ಯಾಕೆ ಅಂತ ಹೇಳಿದ್ರೆ ನಮ್ದು ತುಂಬಾ ಅತ್ಯಂತ ದೊಡ್ಡ ದೇಶ, ವಿಸ್ತರಣೆದಲ್ಲೂ ಕೂಡ ಹೌದು ಮತ್ತೆ ಜನಸಂಖ್ಯೆಯಲ್ಲೂ ಕೂಡ ಹೌದು. ಇಷ್ಟು ದೊಡ್ಡ ಜನಸಂಖ್ಯೆಗೆ ಖಾದ್ಯ ತೈಲವನ್ನು ಪೂರೈಕೆ ಮಾಡಬೇಕು ಅಂತ ಹೇಳಿದ್ರೆ ಅದರ ನಡುವೆ ಸಾಕಷ್ಟು ಸವಾಲುಗಳಿರುತ್ತೆ. ನಾವು ಖಾದ್ಯ ತೈಲವನ್ನ ಎಷ್ಟರ ಮಟ್ಟಿಗೆ ಉತ್ಪಾದನೆಯನ್ನ ಮಾಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ, ಎಷ್ಟರ ಮಟ್ಟಿಗೆ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತರಾಗಿದ್ದೇವೆ, ಅದನ್ನ ಈ ತಾಳೆ ಬೆಳೆ ಹೇಗೆ ಸರಿದೂಗಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ ಸರ್. ಈಗ ನಮ್ಮ ದೇಶದಲ್ಲಿ ನಮ್ದು ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಒಂದು ಸರ್ವೆ ಪ್ರಕಾರ 20 kg ಅಷ್ಟು ಎಣ್ಣೆಯನ್ನ ಬಳಕೆ ಮಾಡ್ತಾರೆ, ಸೇವನೆ ಮಾಡಕ್ಕೆ ಬಳಸ್ತಾರೆ. 20 kg ಬೇಕು ಅಂದ್ರೆ ನಾವು 140 ಕೋಟಿ ಜನಸಂಖ್ಯೆಗೆ 20 kg ಹಂಗೆ ಹಾಕೊಂಡ್ರೆ 280 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ನಮ್ಗೆ ಎಣ್ಣೆ ಬೇಕಾಗುತ್ತೆ. ಆದ್ರೆ ನಾವು ಉತ್ಪಾದನೆ ಮಾಡ್ತಾ ಇರೋದು ಕೇವಲ 120 ಲಕ್ಷ ಮೆಟ್ರಿಕ್ ಟನ್. ಎಲ್ಲ ನಾವು ಏನು ಕಡಲೆಕಾಯಿ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಎಳ್ಳಿರ್ಬೋದು, ಕೊಬ್ಬರಿ ಇರ್ಬೋದು, ಯಾವ್ಯಾವ್ದು ರೀತಿ ಎಣ್ಣೆಗಳ ಕುಸುಬೆ ಎಣ್ಣೆ ಇರ್ಬೋದು, ಈ ರೀತಿ ಎಷ್ಟು ಎಣ್ಣೆಗಳ ಪದಾರ್ಥಗಳಿಂದ ಎಣ್ಣೆ ತೆಗಿತೀವಲ್ಲ ಆ ಎಲ್ಲಾ ಸೇರಿದ್ರೆ ನಾವು 120 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ನಾವು ಉತ್ಪಾದನೆ ಮಾಡ್ತಾ ಇದೀವಿ. ಇನ್ನೂ 160 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ನಮಗೆ ಶಾರ್ಟೇಜ್ ಇದೆ. ಅದನ್ನ ನಾವು ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿ ತರಿಸ್ಕೊತಾ ಇದೀವಿ. ಅದರಲ್ಲಿ ಸೂರ್ಯಕಾಂತಿಗೆ ನಾವು ಬಹುಮುಖ್ಯವಾಗಿ ಉಕ್ರೇನ್ ಇಂದ ನಾವು ತರಿಸ್ತಾ ಇದ್ದು. ಉಕ್ರೇನ್ ಮತ್ತೆ ರಷ್ಯಾ ಯುದ್ಧ ಆದಾಗ ನಮ್ಗೆ ಸೂರ್ಯಕಾಂತಿ ಎಣ್ಣೆ ಎಲ್ಲ ಗಗನಕ್ಕೆ ಹೋಗಿದ್ದು ನಾವು ಆ ಟೈಮಲ್ಲಿ ಗಮನಿಸ್ತು. ಮತ್ತೆ ನಾವೀಗ ಅತಿ ಹೆಚ್ಚಿನದಾಗಿ ಮಲೇಷ್ಯಾ, ಇಂಡೋನೇಷ್ಯಾದಿಂದ ತಾಳೆ ಬೆಳೆನ ಈಗ ನಾವು 100 kg ನಾವು ನಮ್ಮಲ್ಲಿ ಎಣ್ಣೆ ತೆಗಿಯಕ್ಕೆ ಬಳಸ್ತಾ ಇದೀವಿ ಅಂತಂದ್ರೆ 85 kg ನಾವು ಮಲೇಷ್ಯಾ, ಇಂಡೋನೇಷ್ಯಾ, ಬ್ರೆಜಿಲ್ ಇಂಥ ದೇಶಗಳಿಂದ ಇಂಪೋರ್ಟ್ ಮಾಡ್ತಾ ಇದೀವಿ. ಹಾಗಾಗಿ ಅಲ್ಲಿ ನಮ್ಗೆ ಇಂಪೋರ್ಟ್ಗೆ ನಮ್ಗೆ ತುಂಬಾ ನಮ್ಮವರ ಮಧ್ಯೆ ವ್ಯಾವಹಾರಿಕವಾಗಿ ತುಂಬಾ ಹಣವನ್ನು ವ್ಯಯಿಸ್ತಾ ಇದೀವಿ ನಾವು. ವಿದೇಶಿ ವಿನಿಮಯ ತುಂಬಾ ಆಗ್ತಾ ಇದೆ. ಮತ್ತೆ ಅವರು ನಮ್ಗೆ ಕೆಲವು ಸಲ ನಮ್ಮ ಮತ್ತೆ ಆ ದೇಶಗಳ ನಡುವೆ ಏನಾದ್ರೂ ಸಂಬಂಧ ಕೆಟ್ಟದಾಗ ಮಾಡಿದಾಗ ನಮ್ಗೆ ಆ ಪೂರೈಕೆ ಕೂಡ ವ್ಯತ್ಯಯ ಆಗುತ್ತೆ ಕೂಡ ನಾವು ಗಮನಿಸಿದ್ದೀವಿ. ಆ ಟೈಮಲ್ಲಿ ದುಬಾರಿ ಕೂಡ ಆಗುತ್ತೆ. ಮತ್ತೆ ಇದು ದಿನನಿತ್ಯದ ಅವಶ್ಯಕತೆ ಆಗಿರೋದ್ರಿಂದ ಅದ್ ಬರೋವರೆಗೆ ನಾವು ವೆಯ್ಟ್ ಮಾಡಕ್ಕಾಗೋದಿಲ್ಲ. ನಾವು ಬೇರೆ ಯಾವ್ದಾದ್ರು ಆಲ್ಟರ್ನೇಟ್ ಮೆಥಡ್ ಹೋಗ್ಬೇಕಾಗುತ್ತೆ. ಅವಾಗ್ಲೂ ಕೂಡ ನಮ್ಗೆ ಹಣಕಾಸಿನ ವೆಚ್ಚ ಹೆಚ್ಚಿನದಾಗ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲಾ ಅಂಶಗಳು ಇರಬೇಕಾದ್ರೆ ನಾವು ಇದು ತಾಳೆ ಒನ್ ಆಫ್ ದ ನಮ್ಗೆ ಏನು ನಮ್ಮ ಈಗ ಇರೋ ಖಾದ್ಯ ತೈಲಗಳಲ್ಲಿ ಇದು ಪ್ರಮುಖವಾದ ಖಾದ್ಯ ತೈಲ. ನಾನು ಮುಂಚೆಲೆ ಹೇಳ್ದಂಗೆ ನಾವ್ ಅದನ್ನ ಡೈರೆಕ್ಟ್ ಆಗಿ ತಿಂದಿಲ್ಲ ಅಂತ ಅಂದ್ರೂ ನಾವೇನೀಗ ಒಂದು ಬಿಸ್ಕೆಟ್ ಇರ್ಬೋದು, ಏನೊಂದು ಬೇರೆ ಬೇರೆ ಬೇಕರಿ ಪದಾರ್ಥಗಳಿರ್ಬೋದು, ಬೇರೆ ಬೇರೆ ಪ್ಯಾಕ್ಡ್ ಪ್ರೊಸೆಸ್ಡ್ ಪದಾರ್ಥಗಳೇನಿದಾವೆ ಅವೆಲ್ಲವನ್ನು ಕೂಡ ಅಲ್ಲಿ ಹಿಂದೆ ರೆಡಿ ಆಗ್ಬೇಕಾದ್ರೆ ಖಂಡಿತವಾಗ್ಲೂ ಪಾಮ್ ಆಯಿಲ್ ಬಳಕೆ ಆಗೇ ಆಗಿರುತ್ತೆ. ಬೇರೆ ಬೇರೆ ಕಾಸ್ಮೆಟಿಕ್ಸ್ ಅಲ್ಲಿ ಬಳಕೆ ಆಗುತ್ತೆ ಆಯಿಲ್ ಕಂಟೆಂಟ್ಗೋಸ್ಕರ. ಹಂಗಾಗಿ ಇದು ಪ್ರತಿನಿತ್ಯದ ಬಳಕೆಯಲ್ಲಿ ನಮಗೆ ಸೇರೋಗ್ಬಿಟ್ಟಿದೆ. ಹಾಗಾಗಿ ಇದ್ರ ಉತ್ಪಾದನೆ ನಮಗೆ ತುಂಬಾ ಅವಶ್ಯಕವಾಗಿದೆ. ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗದಂಗೆ ಬೆಳಿಬೇಕನ್ನೋಕ್ಕೋಸ್ಕರ ಸರ್ಕಾರ ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹನ ನೀಡ್ತಾ ಇದೆ. ತಾವಾಗ್ಲೇ ಹೇಳಿದ್ರಿ 15% ಮಾತ್ರ ನಾವು ಉತ್ಪಾದನೆಯನ್ನ ಮಾಡ್ಕೊಳ್ತಾ ಇದೀವಿ ಅಂತ ಹೇಳಿ, ಉಳಿದಂತ 85% ಏನಿದೆಯೋ ಅದನ್ನು ನಾವು ಹೊರದೇಶಗಳಿಂದ ತರಿಸ್ಕೊಳ್ತಾ ಇದ್ದೀವಿ ಅಥವಾ ಆಮದನ್ನ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದು. ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಹೆಚ್ಚಿನದಾಗಿ ತಾಳೆ ಬೆಳೆಯನ್ನ ಬೆಳೀತಾರೆ, ಎಷ್ಟು ಪ್ರಮಾಣದಲ್ಲಿ ಬೆಳೆಯಲಾಗ್ತಾ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚಿನದಾಗಿ ಆಂಧ್ರ ಪ್ರದೇಶ ಆಯಿಲ್ ಪಾಮ್ ನ ಬೆಳೆನ ಬೆಳೆಯುವಂತ ರಾಜ್ಯ. ಸಿಕ್ಕಾಬಟ್ಟೆ ಬೆಳೀತಾ ಇದಾರೆ ಅವರು. ನಮ್ಮಲ್ಲಿ ತೆಂಗು ಯಾವ ರೀತಿ ನಾವು ಈಗ ಚನ್ನರಾಯಪಟ್ಟಣ, ಅರಸೀಕೆರೆ ಭಾಗದಲ್ಲಿ ಹೇಗೆ ನಾವು ತೆಂಗು ನೋಡ್ತೀವಿ, ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ನಮ್ಗೆ 300 ಎಕರೆ, 400 ಎಕರೆ, 500 ಎಕರೆ, 1000 ಎಕರೆ ಫಾರ್ಮ್ಗಳಾಗಿದ್ದಾವೆ. ಏನ್ ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ ಅನ್ನೋ ಜಿಲ್ಲೆಗಳಿದೆ, ಅಲ್ಲಿ ಅತಿ ಪ್ರಮುಖವಾದ ಬೆಳೆಯಾಗಿ ಇದನ್ನ ಬೆಳೀತಾ ಇದ್ದಾರೆ. ನಾವು ಅವ್ರಿಗೆ ಹೋಲಿಸ್ಕೊಂಡ್ರೆ ನಾವು ಜಸ್ಟ್ 10% ಕೂಡ ಬೆಳೀತಾ ಇಲ್ಲ. ಅವ್ರು ಆಂಧ್ರ ಪ್ರದೇಶಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಾವೊಂದು 5% ಬೆಳಿತಿದೀವಿ ಅಷ್ಟೇ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಅಡಿಕೆ ಬೆಳೆ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ತೆಂಗು ಬೆಳೆನೂ ಇರ್ಬೋದು. ಕೆಲವು ಬೆಳೆಗಳ ಜೊತೆ ನಾವು ಅದಕ್ಕೆ ನಾವು ಮುಂಚೆಯಿಂದಲೂ ನಾವು ಪಾರಂಪರಿಕವಾಗಿ ಬೆಳ್ಕೊಂಡು ಬಂದಿರೋದ್ರಿಂದ ನಮ್ಗೆ ಈ ಬೆಳೆನ ಆಲ್ ಆಫ್ ಎ ಸಡನ್ ಒಪ್ಕೊಳ್ಳೋಕೆ ಸಾಧ್ಯ ಆಗದೆ ಇರ್ಬೋದು. ಹಾಗಾಗಿ ಇದರಲ್ಲಿ ಅರಿವಿನ ಕೊರತೆನೂ ಇರ್ಬೋದು. ನಮ್ಗೆ ತಾಳೆ ಬೆಳೆ ಅಂತ ಅಂದ್ರೆ ಕಷ್ಟದ ಬೆಳೆ ಅಂತ ಯಾರಾದ್ರೂ ಕೆಲವರು ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ತಾ ಇದ್ದಾಗ ಹಾಗೆ ಅನ್ಸಿರ್ಬೋದು. ಆದ್ರೆ ಇದು ತುಂಬಾ ಸುಲಭದ ಬೆಳೆ, ಸೋಂಬೇರಿ ಬೆಳೆ ಅಂತಲೂ ಕೂಡ ಇದನ್ನ ಕರೀತಾರೆ. ಅಂತ ಅಂದ್ರೆ ಒಂದ್ಸಾರಿ ಹಾಕ್ಬಿಟ್ರೆ ಸಾಕು ಅಂತ ಹೇಳಿ. ಹೌದು ಸರ್, ಇದನ್ನ ಒಂದ್ಸಲಿ ನಾವು ನಾಟಿ ಮಾಡಿದ್ರೆ ನಾವು ಇದು ಎಕರೆಗೆ ಒಂದು 60 ಗಿಡವನ್ನ ನಾಟಿ ಮಾಡ್ತೀವಿ. ತ್ರಿಭುಜಾಕಾರದಲ್ಲಿ ಟ್ರಯಾಂಗಲ್ ಸಿಸ್ಟಮ್ ಅಲ್ಲಿ ನಾಟಿ ಮಾಡ್ತೀವಿ. ಒಂದ್ ಎಕರೆಗೆ 60 ಗಿಡ ಕೂತ್ ಮೇಲೆ ನಿಮ್ಗೊಂದು 4 ರಿಂದ 5 ವರ್ಷ ಅಂತ ಯಾವ್ದು ಆಕ್ಟಿವಿಟೀಸ್ ಇರಲ್ಲ. ಜಸ್ಟ್ ವರ್ಷಕ್ಕೊಂದ್ಸಲಿ ಗೊಬ್ಬರ ಕೊಡ್ತೀರಾ, ರೆಗ್ಯುಲರ್ ಆಗಿ ನೀರ್ ಕೊಡ್ತಿರ್ತೀರಾ. ಆಮೇಲೆ 5ನೇ ವರ್ಷದಿಂದ ಫಸಲು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ 8ನೇ ವರ್ಷಕ್ಕೆಲ್ಲ ಬಂದಾಗ ಸಂಪೂರ್ಣ ಫಸಲು ನಮ್ಗೆ ಸಿಗಕ್ಕೆ ಶುರು ಆಗುತ್ತೆ. 30ನೇ ವರ್ಷದವರೆಗೂ ಇದು ಫಸಲು ಬರ್ತಾ ಹೋಗುತ್ತೆ. ಇದು ನಿಮ್ಗೆ 15 ದಿವಸಕ್ಕೊಂದ್ಸಲಿ ಕಟಾವು ನಡೆಯುತ್ತೆ. ಅಂದ್ರೆ ತಿಂಗಳ ನಿಮ್ಗೆ ಸಂಬಳ ಬಂದ ರೀತಿ ಇದರಲ್ಲಿ ಇನ್ಕಮ್ ಬರ್ತಾ ಇರುತ್ತೆ. ಆ ತರ ಬೆಳೆ ಇದು. ಮತ್ತೆ ಇದರಲ್ಲಿ
ಯಾವುದೇ ರೋಗ ಇಲ್ಲ, ಯಾವುದೇ ಕೀಟ ಇಲ್ಲ. ಇದು ಕಡಿಮೆ ಪ್ರದೇಶದಲ್ಲಿ ಬೆಳೀತಾ ಇರೋದ್ರಿಂದ ನಮ್ಗೆ ಇದೊಂದು ಅಡ್ವಾಂಟೇಜ್. ಇದಕ್ಕೆ ರೋಗ ಇಲ್ಲ, ಕೀಟ ಇಲ್ಲ. ಹಾಗಾಗಿ ನಾವು ಯಾವುದೇ ಸ್ಪ್ರೇ ಮಾಡಬೇಕಾಗಿಲ್ಲ. ಗೊಬ್ಬರ ಕೊಡೋದು, ನೀರ್ ಕೊಡೋದು, ಹಣ್ಣು ಕಟಾವ್ ಮಾಡೋದು, ಇಷ್ಟೇ. ಒಬ್ಬ ನೌಕರ ಯಾವ ರೀತಿ ಸಂಬಳ ತಗೋತಾನೆ ಅದೇ ರೀತಿ ಇದರಲ್ಲಿ ಲಾಭ ಗಳಿಸ್ತಕ್ಕಂತಹ ಬೆಳೆ ಇದು. ಕೇಶವಮೂರ್ತಿ ಅವರೇ, ತಾವು ಎಷ್ಟು ವರ್ಷ ಆಯ್ತು ಈ ತಾಳೆ ಬೆಳೆ? ಸರ್, ಸುಮಾರು ಒಂದು 18 ವರ್ಷ ಆಗಿದೆ. 18 ವರ್ಷದಿಂದಲೂ ಬೆಳೀತಾ ಇದ್ದೀವಿ. ಯಾಕೆ ಈ ತಾಳೆ ಬೆಳೆ ಬೆಳಿಬೇಕು ಅಂತ ಹೇಳಿ ಅನಿಸ್ತು ನಿಮಗೆ? ನಮಗೆ ಸುಲಭದ ಬೆಳೆ ಅಂತೇಳಿ ಪ್ರಾರಂಭದಲ್ಲಿ ನಮ್ಮ ಇದ್ ಮಾಡಿ ಹಾಕಿದ್ವಿ. ಅಡಿಕೆ ಒಳ್ಳೆ ಲಾಭದಾಯಕವಾದ ಬೆಳೆ. ಇದು ಪರವಾಗಿಲ್ಲ. ತೆಂಗು ತಾಳೆ ಎಲ್ಲ ಸಮಾನವಾಗಿ ಹೋಗ್ತಾ ಇದೆ. ಸರ್, ಇದರಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಮ್ಮ ಅಡಿಕೆ ಜೊತೆ ನಮ್ಮ ರೈತರು ಅತಿ ಹೆಚ್ಚಿಂದ ಕಂಪೇರ್ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ, ನಮ್ಮ ಭಾರತದಲ್ಲಿ ಕರ್ನಾಟಕನೇ ಅತಿ ಹೆಚ್ಚು ಅಡಿಕೆ ಬೆಳೀತಕ್ಕಂತ ರಾಜ್ಯ ಇದು. ನಮ್ಮಲ್ಲಿ ಈಗ 9 ಲಕ್ಷ ಹೆಕ್ಟೇರ್ ಅಷ್ಟು ಪ್ರದೇಶದಲ್ಲಿ ಅಡಿಕೆ ಇದೆ. ನಮ್ಗೆ 2018ರಲ್ಲಿ ಕೇವಲ 3 ಲಕ್ಷ ಹೆಕ್ಟೇರ್ ಅಡಿಕೆ ಇತ್ತು. ಇವತ್ತು ಅದು 3 ಪಟ್ಟು ಜಾಸ್ತಿ ಆಗಿದೆ. ಮತ್ತೆ ಆ 9 ಲಕ್ಷ ಹೆಕ್ಟೇರ್ ಅಲ್ಲೂ ಇಳುವರಿ ನಾವು ಪಡ್ಕೊಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಇನ್ನು ಸಣ್ಣ ಸಸಿಗಳಿದಾವೆ. 2018ರಿಂದ ಇಲ್ಲಿವರೆಗೆ ಏನ್ 6 ಲಕ್ಷ ಹೆಕ್ಟೇರ್ ಯಥೇಚ್ಛವಾಗಿ ಪ್ರದೇಶ ವಿಸ್ತರಣೆ ಆಗಿದೆ. ಅದಿನ್ನು ಜಸ್ಟ್ ನಾಟಿ ಮಾಡಿರೋದು ಇವಾಗ, ಇನ್ನು ಅವು ಫಸಲು ಬಿಡ್ತಾ ಇಲ್ಲ. 2030-32ನೇ ಸಾಲದಷ್ಟೊತ್ತಿಗೆ ಇಷ್ಟು ಅಡಿಕೆ ಪ್ರದೇಶದಲ್ಲಿ ನಮ್ಗೆ ಫಸಲು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಅವತ್ತು ನಮ್ಗೆ ಏನ್ ರೇಟ್ ಸಿಗುತ್ತಲ್ಲ, ಅದು ನಮ್ಗೆ ನಿಜವಾದ ರೇಟ್. ನಾವು ಇವತ್ತು ಕಂಪೇರ್ ಮಾಡ್ಕೊಂಡು ನಾವು ಅಡಿಕೆನೆ ಸೂಕ್ತ ಅಂತ ನಾವು ಡಿಸೈಡ್ ಮಾಡಕ್ಕಾಗಲ್ಲ. ನಾವು ಅಡಿಕೆನ ಯಾರು ಆಹಾರ ಪದಾರ್ಥವಾಗಿ ಬಳಸೋದಿಲ್ಲ. ಅಡಿಕೆ ನಮ್ಗೆ 100ರಲ್ಲಿ 85% ಗುಟ್ಕಾ ತಿನ್ನೋದಕ್ಕೆ ಬಳಸೋದಕ್ಕೋಸ್ಕರನೇ ಬೆಳೆ ಮಾಡ್ತಾ ಇರೋದು, ಅದೇ ಉದ್ದೇಶಕ್ಕೋಸ್ಕರ. ಹಾಗಾಗಿ ಬೇರೆಯವರೆಲ್ಲ ಕೆಲವರು ಹೇಳ್ತಾರೆ, ಈಗ ಎಲ್ಲ ಸ್ವಲ್ಪ ಗ್ಲಾಸ್ ಮಾಡ್ತಿದೀವಿ, ಪೇಂಟ್ ಮಾಡ್ತಾ ಇದೀವಿ, ಡೈಗಳಿಗೆ ಹೋಗ್ತಾ ಇದೆ, ಮೆಡಿಸಿನಲ್ ಪರ್ಪಸ್, ಅವೆಲ್ಲ ಏನಿದ್ರು ಒಂದು 10-15% ಮಾತ್ರ. ಹಾಗಾಗಿ ಈಗೆಲ್ಲ ಗುಟ್ಕಾ ಬ್ಯಾನು ಇಂತ ಎಲ್ಲ ಕೆಲವು ವಿಷಯಗಳು ಮುಂದೆ ಇರೋದ್ರಿಂದ ನಾವಿನ್ನು ಫ್ಯೂಚರ್ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಆದ್ರೆ ತಾಳೆ ಬೆಳೆಯಲ್ಲಿ ಏನ್ ಅಡ್ವಾಂಟೇಜ್ ಅಂತಂದ್ರೆ ಫ್ಯೂಚರ್ ಇದೆ. ಇದು ನೀವು ಎಷ್ಟೇ ವರ್ಷ ಮುಂದುವರೆದಂಗ್ ಹೋದ್ರು ನಮ್ ಜನಸಂಖ್ಯೆ ಬೆಳೀತಾ ಇರೋದ್ರಿಂದ, ಇದು ನಮ್ಗೆ ಖಾದ್ಯ ಬೆಳೆ ಆಗಿರೋದ್ರಿಂದ, ನಾವ್ ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ, ರೆಗ್ಯುಲರ್ ಆಗಿ ನಮ್ಗೆ ದಿನನಿತ್ಯದ ಬಳಕೆಯಲ್ಲಿ ಇರೋದ್ರಿಂದ ನಮ್ಗೆ ಇದು ರೇಟ್ ಸ್ವಲ್ಪ ವ್ಯತ್ಯಯ ಆದ್ರೂ ಫ್ಯೂಚರ್ ಇರ್ತಕ್ಕಂಥ ಬೆಳೆ ಇದು. ಹಂಗಾಗಿ ರೈತರು ಇದನ್ನೊಂದು ಬೇರೆ ಬೆಳೆ ಜೊತೆ ಕಂಪೇರ್ ಮಾಡ್ಬೇಕಾದ್ರೆ ಇದೊಂದು ವಿಷಯನ ಅವರು ಮನಗಂಡ್ಕೊಂಡ್ರೆ ಒಳ್ಳೇದು. ಕೇಶವಮೂರ್ತಿ ಅವರ, ತಮಗೆ ಹೆಂಗ್ ಗೊತ್ತಾಯ್ತು ತಾಳೆ ಬೆಳೆ ಅಂತ ಹೇಳಿ ಒಂದಿದೆ, ಇದನ್ನ ಬೆಳಿಬಹುದು ಅಂತ ಹೇಳಿ? ಅದೇ ಇಲಾಖೆಯವರು ಬಂದು ಎಲ್ಲ ಇದ್ ಮಾಡಿದ್ರು. ಬಂದಾಗ ನಾವು ಪ್ರಾರಂಭದಲ್ಲಿ ಹಾಕಿದೀವಿ. ಒಳ್ಳೆ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ನಮ್ದು. ಅದೇ ತಾಳೆ ಒಂದು ಚಿನ್ನದ ಬೆಳೆ ಅಂತೇಳಿ ಈಗಾಗಲೇ ಅಭಿಪ್ರಾಯ ಪಟ್ಟಿದ್ದೀವಿ. ತಿಂಗಳ ನಮಗೆ ನೌಕರೇನು ಸಂಬಳ ಬರ್ತದೆ ಅದ ರೀತಿ ನಮಗೆ ಬರ್ತಾ ಇದೆ. ಅದಕ್ಕೆ ಎಷ್ಟು ಶಿಫಾರಸು ಮಾಡಿದ್ರೆ ಅಷ್ಟು ಗೊಬ್ಬರ ನೀರು ಕೊಟ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ನಾವು 4 ವರ್ಷ ಅದನ್ನು ಕಾಪಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ತಾಳೆ ಬೆಳೆ ಒಂದು ಒಳ್ಳೆ ಬೆಳೆ ಅಂತೇಳಿ. ನೀವು ಎಲ್ಲಿ ತಂದ್ರಿ ಗಿಡಗಳನ್ನೆಲ್ಲ? ಇಲಾಖೆಯವರೇ ಕೊಟ್ಟಿದ್ದಾರೆ. ಇಲಾಖೆಯವರು ಹೆಂಗೆ ನಾಟಿ ಮಾಡ್ಕೊಂಡ್ರಿ ಅದನ್ನ? ಎಷ್ಟು ಅಡಿಗೆ ಮಾಡ್ಕೊಂಡ್ರಿ? 9 ಮೀಟರ್ 30 ಅಡಿಗೆ ತ್ರಿಭುಜ ಆಕಾರದಲ್ಲಿ ಮಾರ್ಕ್ ಮಾಡಿ ಅದನ್ನ ನೆಟ್ಟು 4 ವರ್ಷ ಮಾಡಿದ್ರೆ 4 ವರ್ಷದಿಂದ ಪ್ರಾರಂಭ ಆಗುತ್ತೆ ಫಸಲು. 7 ವರ್ಷ 8 ವರ್ಷಕ್ಕೆ ಒಳ್ಳೆ ಇಳುವರಿ ಬರ್ತದೆ. ತಿಂಗಳ ನಮಗೆ ಖರ್ಚು ವೆಚ್ಚಕ್ಕೆ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರತಿಯೊಂದಕ್ಕೂ ಅನುಕೂಲ ಆಗ್ತದೆ. ಈಗ 4 ವರ್ಷದವರೆಗೂ ನೋಡ್ಕೋಬೇಕು, ಆ ನಂತರ ಫಸಲು 4 ವರ್ಷದವರೆಗೂ ಇಂಟರ್ ಕ್ರಾಪ್ ಬೆಳಿಬಹುದು. ಜೋಳ ಬೆಳಿಬಹುದು, ಅರ್ಶಿನ ಬೆಳಿಬಹುದು, ಶುಂಠಿ ಬೆಳಿಬಹುದು, ಬಾಳೆ ಬೆಳಿಬಹುದು. 4 ವರ್ಷದವರೆಗೂ ಈ ತರದ ಮಾಡ್ಕೋಬಹುದು. ಆಮೇಲೆ ಬೆಳೆಯಕ್ಕಾಗೋದಿಲ್ಲ, ಯಾಕಂದ್ರೆ ನೆರಳಾಗ್ಬಿಡುತ್ತೆ, ಬೆಳೆಯಕ್ಕಾಗಲ್ಲ. 4 ವರ್ಷದವರೆಗೂ ತಾಳೆ ಬೆಳೆಯನ್ನ ಹೆಂಗೆ ಆರೈಕೆ ಮಾಡ್ಬೇಕು ಅಂತೀರಿ? ತಾಳೆ ಬೆಳೆ ನೀರು, ಗೊಬ್ಬರ ನಿರ್ವಹಣೆ ಎರಡು ಚೆನ್ನಾಗಿ ಮಾಡಬೇಕು. ನೀವು ರೋಗ ರುಜಿನ ಅಷ್ಟಾಗಿ ಬರೋದಿಲ್ಲ. ಇದರಲ್ಲಿ ಶಿಫಾರಸು ಮಾಡಿದಂತ ಗೊಬ್ಬರ ನೀರು ಚೆನ್ನಾಗಿ ಕೊಟ್ರೆ ಅದು ನಮ್ಮನ್ನ ಚೆನ್ನಾಗಿ ನೋಡುತ್ತೆ. ಅದು ಈ ತಾಳೆ ಬೆಳೆ ಏನಿದೆಯೋ ಇದರ ಬೇಸಾಯ ಕ್ರಮಗಳು ಹೇಗಿರಬೇಕು, ನಾಟಿಯನ್ನ ಹೇಗೆ ಮಾಡ್ಕೋಬೇಕು, ಸಸಿಗಳು ಎಲ್ಲಿ ಸಿಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇವಾಗ ಇದೊಂದು MOU ಆಗಿರ್ತಕ್ಕಂತಹ ಬೆಳೆ ಅಂತಂದ್ರೆ ಇದು ಮಾರ್ಕೆಟ್ ಆಗಿರ್ಬೋದು, ಗಿಡಗಳಿಗಾಗಿರ್ಬೋದು, ಎಲ್ಲ ಇಲಾಖೆ ಮತ್ತೆ ಸಂಸ್ಥೆಗಳೊಂದಿಗೆ ಒಂದು ಟೈಅಪ್ ಆಗಿದೆ, ಒಡಂಬಡಿಕೆ ಆಗಿದೆ. ಈಗ ನಮ್ಮ ಪತಂಜಲಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಏನೊಂದು ಸಂಸ್ಥೆ ಇದೆ, ಆ ಸಂಸ್ಥೆ ಇಲ್ಲಿ ನಮ್ಮ ಹಾಸನ ಜಿಲ್ಲೆಗೆ ಸಂಪೂರ್ಣವಾಗಿ ಅದು ಸಿಂಗಲ್ ಕಂಪನಿ, ಮತ್ತೆ ಯಾವ್ದು ಕಾಂಪಿಟೇಟರ್ ಕಂಪನಿ ಇಲ್ಲ, ಒಂದೇ ಕಂಪನಿ ನಮ್ಮ ಜೊತೆ ಆಲ್ರೆಡಿ ಟೈಅಪ್ ಆಗಿದೆ. ಗಿಡಗಳು ಬೇಕು ಅಂತಂದ್ರೆ ನಾವು ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫೈ ಆಗಿರ್ತಕ್ಕಂತಹ ಗಿಡಗಳನ್ನ ಅವರು ಸಪ್ಲೈ ಮಾಡ್ತಾರೆ, ಪೂರೈಸ್ತಾರೆ. ರೈತರು ಅದಕ್ಕೆ ಯಾವುದೇ ರೀತಿ ದುಡ್ಡನ್ನ ಬರ್ಸ್ಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿ
ಉಚಿತವಾಗಿ ಕೊಡ್ತಾರೆ. ಮತ್ತೆ ರೈತರನ್ನ ನಿರ್ವಹಣೆ ಮಾಡೋದಕ್ಕೂ ಕೂಡ ದುಡ್ಡು ಕೊಡ್ತೀವಿ. 29,000 ರೂಪಾಯಿ ಒಂದು ಹೆಕ್ಟೇರ್ಗೆ. ಹೆಕ್ಟೇರ್ಗೆ 2.5 ಎಕರೆಗೆ 29,000 ರೂಪಾಯಿ ವಿದೇಶಿ ತಳಿಗಳನ್ನ ನಾಟಿ ಮಾಡೋದಕ್ಕೆ ಸಹಾಯಧನ ಇದೆ. ದೇಸಿ ತಳಿಗಳು ನಾಟಿ ಮಾಡೋದಕ್ಕೆ 20,000 ರೂಪಾಯಿ ಸಹಾಯಧನ ಇದೆ. ಇದು ಬರೀ ಗಿಡಗಳಿಗೆ ಸಂಬಂಧಪಟ್ಟಂಗೆ, ಅಂದ್ರೆ ಅದು ಗಿಡದ ಕಡೆಗೆ ನಾವು ಕೊಡ್ತೀವಿ ಅವ್ರಿಗೆ, ಅವ್ರು ಸಂಪೂರ್ಣ ಉಚಿತವಾಗಿ ಇವರು ಕೊಡ್ತಾರೆ. ಅದ್ರ ಜೊತೆಗೆ ಇವರು ನಾಟಿ ಮಾಡೋದಕ್ಕೆ ಒಂದು ಹೆಕ್ಟೇರ್ಗೆ 2.5 ಎಕರೆಗೆ 5,250 ರೂಪಾಯಿ 4 ವರ್ಷ, ಪ್ರತಿ ವರ್ಷಕ್ಕೆ 5,250 ರಂತೆ 4 ವರ್ಷ ಕೊಡ್ತಾ ಹೋಗ್ತೀವಿ. ಅಂದ್ರೆ ಅವ್ರು ಏನ್ ನಿರ್ವಹಣೆ ಮಾಡ್ಬೇಕಲ್ಲ, ನಾಟಿ ಮಾಡೋದು ನಿರ್ವಹಣೆ ಮಾಡೋದು ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಒಂದು 3 ಅಡಿ ಬೈ 3 ಅಡಿ ಉದ್ದ ಆಗಲದ ಗುಂಡಿ ತೆಗೆದು ಅದಕ್ಕೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಕೆಂಪು ಮಣ್ಣು ಇವನ್ನೆಲ್ಲ ಮಿಶ್ರಣ ಮಾಡಿ ಒಂದು ಗಿಡನ ಇಟ್ಟು ನಾಟಿ ಮಾಡ್ಕೊಂಡ್ರೆ ಸೇಮ್ ತೆಂಗಿ ಹೇಗೆ ನಾಟಿ ಮಾಡ್ತೀವಿ ಅದೇ ರೀತಿ, ಆದ್ರೆ ಇದೊಂದು ತ್ರಿಭುಜಾಕಾರ ರೀತಿಯಲ್ಲಿ. ತ್ರಿಭುಜಾಕಾರದಲ್ಲಿ ನೆಡಬೇಕು. ರೆಕ್ಟಾಂಗಲ್ ಅಲ್ಲಿ ಅಥವಾ ಸ್ಕ್ವೇರ್ ಅಲ್ಲಿ ನೆಟ್ರೆ ನಮ್ಗೆ ಒಂದು ಕಡಿಮೆ ಆಗುತ್ತೆ, ಮತ್ತೆ ಬಿಸಿಲಿಂದ ಹೊಡೆತ ಡೈರೆಕ್ಟ್ ಆಗಿ ಗಿಡದ ಮೇಲೆ ಬೀಳುತ್ತೆ, ಚೆನ್ನಾಗಿ ಬೀಳುತ್ತೆ. ಇಲ್ಲಿ 10 ಸಸಿ ಹೆಚ್ಚಿಂದಾಗೂ ಕೂಡ ನಾಟಿ ಮಾಡಬಹುದು, ಮತ್ತೆ ಬಿಸಿಲನ್ನು ಕೂಡ ಶೇಡ್ ರೆಗ್ಯುಲೇಷನ್ ಕೂಡ ಮಾಡಬಹುದು, ಮಾಡ್ಕೋಬಹುದು. ಹಂಗಾಗಿ ತ್ರಿಭುಜಾಕಾರದಲ್ಲಿ ನೆಡುವಂಥದ್ದು ಇದರಲ್ಲಿ ಮುಂಚೆಯಿಂದಲೂ ರೂಢಿ. ಇದು ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಡಬೇಕಾಗುತ್ತೆ? 30 ಅಡಿ. ಗಿಡದಿಂದ ಗಿಡಕ್ಕೂ 30, ಸಾಲಿನ ಸಾಲಿಗೂ 30, ತ್ರಿಭುಜಾಕಾರದ ರೀತಿಯಲ್ಲಿ. ಅಂದ್ರೆ ನಾವು ಕ್ರಾಸ್ ಆಗಿ ನಿಂತ್ಕೊಂಡು ನೋಡಿದ್ರು ಲೈನ್ ಕಾಣುತ್ತೆ, ಸ್ಟ್ರೈಟ್ ಆಗಿ ನಿಂತ್ಕೊಂಡು ನೋಡಿದ್ರು ಲೈನ್ ಕಾಣುತ್ತೆ. ಆತರ ಅದನ್ನೆಲ್ಲ ನಮ್ ಡಿಪಾರ್ಟ್ಮೆಂಟ್ ಇಂದಾನೆ ರೈತರು, ಚೇಪಟ್ ರೈತರಿಗೆ ನಾವೇ ಹೋಗಿ ಲೇಔಟ್ ಎಲ್ಲ ಮಾಡ್ಕೊಟ್ಟು ಎಲ್ಲ ಅವರಿಗೆ ನಾಟಿ ಮಾಡಿಸೋದಕ್ಕೂ ಕೂಡ ಎಲ್ಲ ಮಾರ್ಗದರ್ಶನ ಎಲ್ಲ ಕೊಡ್ತೀವಿ. ಮತ್ತೆ ಇವರು ಆಲ್ರೆಡಿ ನಮ್ಮ ರೈತರು ಹೇಳ್ತಾ ಇದ್ರು ಅಂತರ್ ಬೆಳೆಯಾಗಿ 4 ವರ್ಷ ಬೇರೆ ಬೇರೆ ಬೆಳೆಗಳನ್ನು ಬೆಳಿಬಹುದು ಅಂತ. ಆ ರೀತಿ ಬೆಳೆ ಬೆಳೆದಿದ್ದಕ್ಕೂ ಕೂಡ ಸಹಾಯಧನ ಇದೆ. 5,250 ರೂಪಾಯಿ ಪ್ರತಿ ಹೆಕ್ಟೇರ್ಗೆ 2.5 ಎಕರೆಗೆ 5,250 ರೂಪಾಯಿ ಫಸ್ಟ್ 4 ವರ್ಷಗಳು. ಯಾವುದೇ ಯಾವ್ದಾದ್ರೂ ಬೆಳೆ ಆಗಿರ್ಬೋದು, ಬಾಳೆ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಯಾವುದೇ ರೀತಿ ಬೆಳೆ ಬೆಳೆಯಲ್ಲಿ ಅದಕ್ಕೆ ಸಹಾಯಧನ ಕೊಡ್ತೀವಿ ನಾವು. ಅಂತ ಅಂದ್ರೆ ಈ ಬೆಳೆಗೆ ಅಲ್ದನೆ ನೀವು ಅಲ್ಲಿ ಅಂತರ ಬೆಳೆ ಏನ್ ಮಾಡ್ತಾರ ಅದಕ್ಕೂ ಕೂಡ ಸಹಾಯಧನದ ರೂಪದಲ್ಲಿ ಹಣ ಕೊಡ್ತೀರಿ. ಹೌದು ಸರ್, ಹೌದು ಅಲ್ವಾ? ಇದು ತುಂಬಾ ಅನುಕೂಲನೂ ಕೂಡ ಆಗುತ್ತೆ. ಹೌದು ಸರ್. ಅಂದ್ರೆ 4 ವರ್ಷ ದಾಟಿದ ಮೇಲೆ ಇವ್ರು ಕೆಲವು ಬೆಳೆಗಳು ಮಾಡಬಹುದು, ಅಂದ್ರೆ ಎಲ್ಲಾ ಬೆಳೆನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಸ್ವಲ್ಪ ನೆರಳು ಚೆನ್ನಾಗಿ ಆವರಿಸೋದ್ರಿಂದ ಎಲ್ಲಾ ಬೆಳೆನೂ ಮಾಡಕ್ಕಾಗಲ್ಲ. ಕೆಲವು ಬೆಳೆಗಳನ್ನ ನೆರಳಲ್ಲಿ ಬರೋ, ಈಗ ನಮ್ಮ ಕೋಕೋ ಬೆಳೆ ಇದೆ, ಅದು ಸ್ವಲ್ಪ ನೆರಳನ್ನ ಕೇಳ್ತಕ್ಕಂತ ಬೆಳೆ, ಅದನ್ನ ಕೆಲವು ಕಡೆ ಬೆಳೆದಿದ್ದಾರೆ. ಮತ್ತೆ ಕಾಳ್ಮೆಣಸು ಇದ್ರಲ್ಲಿ ಬೆಳಿಬಹುದು, ಯಾಕಂದ್ರೆ ನಾವು ನೀರ್ ಚೆನ್ನಾಗಿ ಕೊಡೋದ್ರಿಂದ ಕಾಳ್ಮೆಣಸು ಚೆನ್ನಾಗಿ ಬೆಳಿಬಹುದು. ನಮ್ಮ ಕೇಶವಮೂರ್ತಿ ಅವರು ಸಹ ಕೂಡ ಕಾಳ್ಮೆಣಸನ್ನ ಬೆಳೆದಿದ್ದಾರೆ. ಕಾಫಿ ಬೆಳೆದಿದ್ದಾರೆ ಇವರೇ ಕೂಡ ಸ್ವತಃ ಇವ್ರ ಜಮೀನಲ್ಲಿ. ಮತ್ತೆ ಬೇರೆ ಬೇರೆ ರೈತರು ಏಲಕ್ಕಿ ಈ ತರ ಎಲ್ಲ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೆದು ಸಕ್ಸಸ್ ಕಂಡಿದ್ದಾರೆ ಸರ್. ಹೀಗೆ ಒಂದಷ್ಟು ಅನುಕೂಲಗಳು ಈ ತಾಳೆ ಬೆಳೆಯನ್ನ ಬೆಳೆಯೋದ್ರಿಂದ ಆಗುತ್ತೆ. ಹೇಗೆ ಆರೈಕೆಯನ್ನ ಮಾಡಬೇಕು? ಈಗ ಗಿಡ ಹಾಕಿದಾಗ್ಲಿಂದ ಅದು ಫಸಲು ಬರೋವರೆಗೂ ಕೂಡ ಹೇಗೆ ಆರೈಕೆಯನ್ನ ಮಾಡಿದ್ರೆ ಸೂಕ್ತ ಅಂತೀರಿ ಸರ್? ಇದರಲ್ಲಿ ನಾವು ವಿಶೇಷ ಆರೈಕೆ ಏನೂ ಇಲ್ಲ. 2 ಪಾಯಿಂಟ್ ಇದರಲ್ಲಿ ಆರೈಕೆ. ಒಂದು, ನಿಗದಿತ ಸಮಯಕ್ಕೆ ನೀರು, ಅಂದ್ರೆ ಸ್ವಲ್ಪ ಹೆಚ್ಚಿನದಾಗಿ ನೀರು ಕೇಳುತ್ತೆ, ಹಾಗಾಗಿ ಕಾಲಕ್ಕೆ ತಕ್ಕಂತೆ ನೀರು ಕೊಡ್ತಾ ಹೋಗ್ಬೇಕು. ಯಾವುದೇ ಮಧ್ಯದಲ್ಲಿ ನಾವು ಮಣ್ಣು ಒಣಗಕ್ಕೆ ಬಿಡಬಾರ್ದು. ಹಾಗಾಗಿ ನೀರಿನ ಒಂದು ನಿರ್ವಹಣೆ ತುಂಬಾ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಪ್ಲಸ್ ನಮ್ಮ ಏನು ಶಿಫಾರಿತ ರಾಸಾಯನಿಕ ಗೊಬ್ಬರಗಳಿರ್ಬೋದು, ಇಷ್ಟನ್ನ ಕೊಟ್ರೆ ಇದಕ್ಕೆ ಇನ್ನೇನು ಬೇರೆ ಮಾಡ್ಲೇಬೇಕಾಗಿಲ್ಲ ಸರ್. ಮತ್ತೆ ಮಧ್ಯದಲ್ಲಿ ಕಳೆ ಬರ್ತಕ್ಕಂತ ಸಮಸ್ಯೆ ಇರೋದಿಲ್ಲ. ಇದು ನೆರಳು ಅದೇ ಕವಿಯೋದ್ರಿಂದ ಯಾವುದೇ ಕಾರಣಕ್ಕೂ ಕಳೆ ಬರೋದಿಲ್ಲ. ಮತ್ತೆ ಬೇರೆ ಯಾವುದೇ ರೀತಿಯ ನಿರ್ವಹಣೆ ಇದಕ್ಕೆ ಅವಶ್ಯಕತೆ ಇಲ್ಲ. ಜಸ್ಟ್ ಕಟಾವ್ ಮಾಡ್ಕೋತಾ ಹೋದ್ರಾಯ್ತು. ಈಗ ಈ ತಾಳೆ ಬೆಳೆ ಹಾಕ್ದಾಗ ಕೇಶವಮೂರ್ತಿ ಅವರೇ, ತಾವು ಏನೇನು ಬೆಳೆಗಳನ್ನ ಬೆಳ್ಕೊಂಡ್ರಿ ಅದ್ರೊಳಗಡೆ? ಶುಂಠಿ ಬೆಳೆದಿದ್ವಿ, ಜಾಸ್ತಿ ಜೋಳನೇ ಬೆಳೆದಿರೋದು. ಜಾಸ್ತಿ ಜೋಳನೇ ಬೆಳೆದ್ರಿ. ನಿಮ್ಗೆ ಒಂಥರ 2 ಬೆಳೆ ಬಂದಂಗ ಆಯ್ತು. ಕಾಳುಮೆಣಸು ಹಾಕ್ತೆ ಅಂತ ಹೇಳಿದ್ರಲ್ಲ? ಕಾಳುಮೆಣಸು ಈಗ ಸ್ಟಾರ್ಟ್ ಮಾಡಿದೀವಿ 2 ವರ್ಷದಿಂದ. ಸುಮಾರು ಒಂದು 6 ಅಡಿ 8 ಅಡಿಯಿಂದ ಹಬ್ಬಿದೆ. ಒಂದ್ ಗಿಡಕ್ಕೆ ಬೆಡ್ ಮಾಡ್ದಂಗ್ ಮಾಡಿ ಸುತ್ತ 1 ಅಡಿ ಬೆಡ್ ಮಾಡಿ ಅದ್ರ ಮೇಲೆ ಹಾಕಿದೀನಿ. ಯಥೇಚ್ಛ ಮಳೆ ಬಿದ್ರು ಅದಕ್ಕೇನು ಎಫೆಕ್ಟ್ ಆಗೋದಿಲ್ಲ. ಚೆನ್ನಾಗಿ ಹಬ್ತಾ ಇದೆ. ಅದಕ್ಕೆ ಚೆನ್ನಾಗಿ ಹಬ್ತಾ ಇದೆ. ಫಸಲು ಬಂದು ನೋಡ್ಬೇಕು ಏನಾಗ್ತದೆ ಅಂತ. ಚೆನ್ನಾಗಿ ಹಬ್ತಾ ಇದೆ ಅಂದ್ರೆ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಕಾಫಿನ ಆದ್ರೆ ಒಂದ್ 4 ಎಕರೆಗೆ ಪ್ರಯೋಗ ಮಾಡಿದೀನಿ. ಅಕ್ಟೋಬರ್ ಬಂದ್ರೆ 1 ವರ್ಷ ಆಗುತ್ತೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಕಾಫಿ ಯಾವ ತಳಿ ಹಾಕಿದ್ರಿ? ಇದು ಚಂದ್ರಗಿರಿ ಹಾಕಿದ್ರಿ. 4 ಎಕರೆಗೆ ಹಾಕಿದ್ರಿ? 4 ಎಕರೆಗೆ ಹಾಕಿ. ಎಷ್ಟು ದಿವಸ ಆಯ್ತು ಹಾಕಿ? 1 ವರ್ಷ ಬಂತು. ಚೆನ್ನಾಗಿ ಬರ್ತಾ ಇದೆ? ಚೆನ್ನಾಗಿ ಬಂದಿದೆ. ಈಗ ಈ ತಾಳೆ ಹಣ್ಣು ಕುಯ್ಯಕ್ಕೆ ಇಂಥದಕ್ಕೆಲ್ಲ ಏನ್ ಸಮಸ್ಯೆ ಆಗೋದಿಲ್ವಾ? ಅದಕ್ಕಾಗಿ ಸ್ಕಿಲ್ಡ್ ಲೇಬರ್ ಇದಾರೆ. ಅಲ್ಲ, ಈಗ ನೀವು ಕಾಫಿನೂ ಹಾಕೊಂಡಿದಿರಲ್ಲ, ಅಲ್ಲೇನಾದ್ರು ಸ್ವಲ್ಪ ಜಾಗ ಬಿಟ್ಟಿದೀವಿ. ಸ್ವಲ್ಪ ಸರೌಂಡಿಂಗ್ ಒಂದು 6 ಅಡಿ 8 ಅಡಿ ಸುತ್ತ ಬಿಟ್ಟು ಉಳಿದಂತ ಹಾಕಿದೀವಿ. ಆ ಗರಿ ಏನಾದ್ರು ಬಿದ್ರು ಅದಕ್ಕೇನು ಅದೇನು ಏನೋ ನಾವು ಫಸ್ಟ್ ಅನ್ಕೊಂಡಿದ್ವಿ ಡ್ಯಾಮೇಜ್ ಆಗುತ್ತೆ ಅಂತೇಳಿ. ಬಿದ್ರು ಸ್ವಲ್ಪ ಮಡ್ಕೊಂಡಿರ್ತದೆ, ಅದ್ ತೆಗೆದ ತಕ್ಷಣ ನೆಟ್ಗಾಗುತ್ತೆ. ತೆಂಗಿನ ಗರಿ ಅಷ್ಟೇನು ಭಾರ ಆಗಿರೋದು? ಭಾರ ಇದ್ರು ಅದು ಹಿಂಗ್ ಬೀಳ್ಬೇಕಾದ್ರೆ ಒಂದೇ ರಬಾರ್ ಅಂತ ಬೀಳಲ್ಲ, ಹಿಂಗ್ ಬಿದ್ದು ಹಿಂಗ್ ಬೀಳುತ್ತಲ್ಲ, ಹಂಗಾಗಿ ಏನಂತ ಏಟ್ ಆಗೋದಿಲ್ಲ. ನಾವು ಫಸ್ಟ್ ಹಂಗೆ ಅನ್ಕೊಂಡಿದ್ವಿ. ಅದರಿಂದ ಏನ್ ಡ್ಯಾಮೇಜ್ ಏನ್ ಆಗಿಲ್ಲ.
ಸರ್, ತಾವಾಗ್ಲೇ ಹೇಳಿದ್ರಿ ಈ ತಾಳೆ ಬೆಳೆ ಏನಿದೆಯೋ ಇದೊಂಥರ ಆಧುನಿಕ ಕಲ್ಪವೃಕ್ಷ ಅಂತ ಹೇಳಿ. ಸಾಮಾನ್ಯವಾಗಿ ನಮ್ಮ ಕೃಷಿಕರು ಏನ್ ಮಾಡ್ತಾರೆ ಅಂತ ಅಂದ್ರೆ ಹೋಲಿಕೆ ಮಾಡ್ತಕ್ಕಂಥದ್ದು ಹೆಚ್ಚು. ಇದಕ್ಕಿಂತಲೂ ಆ ಬೆಳೆ ಬೆಳೆದ್ರೆ ಇನ್ನೂ ಜಾಸ್ತಿ ಆದಾಯ ಬರ್ತಾ ಇತ್ತು, ಅಥವಾ ಕೆಲಸ ಕಡಿಮೆ ಆಗ್ತಾ ಇತ್ತು, ಕೆಲಸ ಜಾಸ್ತಿ ಆಗ್ತಾ ಇತ್ತು, ಈ ತರ ಎಲ್ಲ ಮಾಡ್ತಾರೆ. ಇದನ್ನ ಆಧುನಿಕ ಕಲ್ಪವೃಕ್ಷ ಅಂತ ಹೇಳಿ ತಾವು ಹೇಳಿದ್ರಿ. ಈ ನಿಟ್ಟಿನಲ್ಲಿ ಬೇರೆ ಬೆಳೆಗಳಿಗಿಂತಲೂ ಕೂಡ ಹೇಗೆ ಉತ್ತಮ ಅಂತೀರ ತಾಳೆ ಬೆಳೆ ಅನ್ನೋಂಥದ್ದು? ಸರ್, ಇದೊಂದು ಅಶ್ಯೂರ್ಡ್ ಮಾರ್ಕೆಟ್ ಅಂತ ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಮಾರ್ಕೆಟ್ಗೆ ಸಮಸ್ಯೆನೇ ಇಲ್ಲ. ನಿಮ್ಮ ಎಲ್ಲಿ ಜಮೀನ್ ಇರುತ್ತೆ ಅಲ್ಲಿಂದ 15 ಕಿಲೋಮೀಟರ್ ಒಳಗಾಗಿ ನಿಮ್ಗೊಂದು ಮಾರ್ಕೆಟ್ ಪಾಯಿಂಟ್ ಅನ್ನ ಕೊಡ್ತಾರೆ. ಅವ್ರು ಯಾವುದೇ ಊರಲ್ಲಿ ಬೆಳಿಲಿ ಸರ್, ಈಗ ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಅವ್ರು ಯಾವುದೇ ರಿಮೋಟ್ ಹಳ್ಳಿಲಿ ಬೆಳಿಲಿ, ಅಲ್ಲಿಂದ 15 ಕಿಲೋಮೀಟರ್ ಒಳಗಾಗಿ ಅವರು ಅಷ್ಟು ಒಳಗೆ ಬಂದವರು ಒಂದು ಮಾರ್ಕೆಟ್ ಪಾಯಿಂಟ್ ಅನ್ನು ಇವ್ರಿಗೆ ಅಂತ ಕ್ರಿಯೇಟ್ ಮಾಡ್ಕೊಡ್ತಾರೆ. ಪತಂಜಲಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದ್ದಾರೆ ಅವ್ರು ಮಾಡ್ಕೊಡ್ಲೇಬೇಕು, ಒಡಂಬಡಿಕೆ ಇರೋದೇ ಆ ರೀತಿ. ಅವರು ತಂದು ಅಷ್ಟು ಆ ಪಾಯಿಂಟ್ ಒಳಗೆ ಹೆಚ್ಚು ಕಮ್ಮಿ ಇವರೆಲ್ಲ ಒಂದೇ ಜಾಗದಲ್ಲಿ ಒಂದ್ 2-3 ತೋಟಗಳಿತ್ತು ಅಂದ್ರೆ ಅಲ್ಲೇ ಪಾಯಿಂಟ್ ಕೊಟ್ಟಿದ್ದಾರೆ ಎಷ್ಟೋ ಕಡೆ. ಇವರು ಸ್ಟಾರ್ಟಿಂಗ್ ಇವ್ರದ್ದು ಹೆಚ್ಚಿನ ಪ್ರದೇಶದಲ್ಲಿ ಒಂದು 10 ಎಕರೆಗಿಂತಲೂ ಅಧಿಕ ಪ್ರದೇಶದಲ್ಲಿ ಇವ್ರು ಮಾಡಿದಾಗ ಅಲ್ಲಿ ಯಾವ್ದು ಪಾಯಿಂಟ್ ಇರಲಿಲ್ಲ, ಇವ್ರಿಗೆ ಅಂತಲೇ ಒಂದು ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಟ್ರು. ಆ ರೀತಿ ಪಾಯಿಂಟ್ ಕ್ರಿಯೇಟ್ ಮಾಡ್ಕೊಡೋ ಅವಕಾಶ ತುಂಬಾ ವಿಪುಲವಾಗಿದೆ ರೈತರಿಗೆ. ಹಾಗಾಗಿ ಇವ್ರು ಎಲ್ಗೋ ಹೋಗ್ಬೇಕು, ಯಾರು ಟ್ರೇಡರ್ಗೆ ಹುಡುಕ್ಬೇಕು, ಆ ರೀತಿ ಸಮಸ್ಯೆ ಇಲ್ಲ ಇದ್ರಲ್ಲಿ. ಇನ್ನೊಂದು ರೇಟ್ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಇವಾಗೆಲ್ಲ ರೇಟು ಒಂದು ಟನ್ನಿಗೆ 16,000 ರೂಪಾಯಿ ಅಂದ್ರೆ ಕೆಜಿಗೆ 16 ರೂಪಾಯಿ ಇದಕ್ಕಿಂತ ಹೆಚ್ಚಿನಾಗಿದೆ. ಹಾಗಾಗಿ ಈಗ MSP ಅನ್ನೋ ಕಾನ್ಸೆಪ್ಟ್ ಇಲ್ಲ. ಇನ್ ಕೇಸ್ ರೇಟ್ ಏನಾದ್ರು 14,000 ರೂಪಾಯಿಗಿಂತ ಕಡಿಮೆ ಬಂದ್ರೆ ಇದು MSP ಗೆ ಒಳಪಡುತ್ತೆ. ಇದು MSP ಇರ್ತಕ್ಕಂಥ ಬೆಳೆ ಆಗಿರೋದ್ರಿಂದ ಬೆಂಬಲ ಬೆಲೆ ಎಷ್ಟು ಸಿಗುತ್ತೆ ಸರ್? ಕೆಜಿಗೆ 14,000 ರೂಪಾಯಿ. 14,000. ಇವರು ಅದು 10 ರೂಪಾಯಿ ಬಂದ್ರೆ ಇನ್ 4,000 ರೂಪಾಯಿ ಸರ್ಕಾರ ತುಂಬಿಸ್ಕೊಡುತ್ತೆ. ಅದು 11 ರೂಪಾಯಿ ಬಂದ್ರೆ ಇನ್ 3,000 ರೂಪಾಯಿ ಸರ್ಕಾರ ತುಂಬಿಸ್ಕೊಡುತ್ತೆ. ಅದು 9 ರೂಪಾಯಿ ಹೋದ್ರೆ 5,000 ರೂಪಾಯಿ ಸರ್ಕಾರ ತುಂಬಿಸ್ಕೊಡುತ್ತೆ. ಎಷ್ಟೇ ಕಡಿಮೆ ಹೋಗ್ಲಿ, 1 ರೂಪಾಯಿ ಬರ್ಲಿ, ಇನ್ನು 13,000 ರೂಪಾಯಿ ಸರ್ಕಾರ ಕೊಡಿಸ್ಕೊಡುತ್ತೆ. ಅಂದ್ರೆ ಇದರಲ್ಲಿ ನಾವು 14 ರೂಪಾಯಿ 50 ಪೈಸೆ 1 ಕೆಜಿಗೆ ಫಿಕ್ಸ್ ಅಂತ ಅಂದ್ಬಿಟ್ಟು ನಾವ್ ಇದನ್ನ ಲೆಕ್ಕಾಚಾರ ಮಾಡ್ಕೋಬಹುದು. ಅಂತ ಅಂದ್ರೆ ಬೆಂಬಲ ಬೆಲೆ ಸಿಕ್ಕೇ ಸಿಗುತ್ತೆ. ಅದೆಷ್ಟೇ ಬೆಲೆ ಆದ್ರೂ ಕೂಡ ಎಷ್ಟು ಸರ್ಕಾರ ಅಶ್ಯೂರ್ ಮಾಡಿದ್ಯೋ ಅಷ್ಟು ಬೆಲೆ ಸಿಕ್ಕೇ ಸಿಗುತ್ತೆ, ಕೊಡುತ್ತೆ ಸರ್ ಸರ್ಕಾರ. ಈಗ ಗರಿಷ್ಠ ಬೆಲೆ ಅಂತ ಅಂದ್ರೆ ಎಷ್ಟು ಸಿಗುತ್ತೆ? ಗರಿಷ್ಠ ಸರ್ ಇದು 21,600 ಇತ್ತು, ಈಗ ಡೌನ್ ಆಗಿದೆ. ಈಗಾಗಲೇ 3-4 ವರ್ಷದಲ್ಲಿ 21,600 ಇತ್ತು ಉಂಟನ್ನು, ಏಕ್ದಮ್ ಕಡಿಮೆ ಬಂತು. ಈಗ ಮತ್ತೆ 18,500 ಎಲ್ಲ ಇತ್ತು, ಈಗ ಪುನಃ 15,000 ಬಂದಿದೆ. ಸದ ಇದು ಇಂಪೋರ್ಟ್ ಅಲ್ಲಿ ಎಷ್ಟು ನಮ್ಗೆ ವ್ಯಾಪಕವಾಗಿ ಇಂಪೋರ್ಟ್ ಆಗ್ತದೆ. ಅಲ್ಲಿ ಪ್ರೈಸ್ ಏನ್ ಮಲೇಷಿಯಾ ಪ್ರೈಸ್ ಏನಿದೆಯಲ್ಲ, ಇಂಡೋನೇಷಿಯಾ ಪ್ರೈಸ್ ಏನ್ ನಾವು ಇಂಪೋರ್ಟ್ ಮಾಡ್ತೀವಲ್ಲ, ಅದ್ರ ಮೇಲೆ ಇದು ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಇಂಪೋರ್ಟ್ ಡ್ಯೂಟಿ 40% ಏನು ಹಾಕಿದ್ರು, ಈಗ ಮತ್ತೆ ತೆಗೆದ್ಬಿಟ್ಟಿದ್ದಾರೆ. ಈಗ ಅದ್ ಹಾಕಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ, ಇನ್ನು ಜಾಸ್ತಿ ಬೆಲೆ ಸಿಗುತ್ತೆ. ಹಾಗಾಗಿ ಇಲ್ಲಿ ವಿದೇಶಿ ವಿನಿಮಯ ಆಗೋದ್ರಿಂದ ಸರ್ಕಾರದ ಪಾಲಿಸೀಸ್ ಮೇಲೆ ಮತ್ತೆ ಇಂಪೋರ್ಟ್ ಯಾವ ರೀತಿ ಆಗ್ತದೆ ಅದ್ರ ಮೇಲೆ ಸ್ವಲ್ಪ ರೇಟ್ ವೇರಿಯೇಷನ್ ಆಗುತ್ತೆ. ಒಟ್ನಲ್ಲಿ ಇವಾಗ 16 ರೂಪಾಯಿ ಇದೆ ಸರ್. ಒಟ್ನಲ್ಲಿ ಹೆಚ್ಚು ಕಮ್ಮಿ ಈ ಪ್ರೈಸ್ ನಡೀತಾ ಇದೆ ಸರ್, ತೊಂದರೆ ಇಲ್ಲ. 14 ರೂಪಾಯಿಗಿಂತ ಕಡಿಮೆ ಅಂತೂ ರೈತರಿಗೆ ಯಾವತ್ತೂ ಹೋಗೋದಿಲ್ಲ ಅಕೌಂಟಿಗೆ. ಈ ತೆಂಗು ಮತ್ತೆ ಅಡಿಕೆಗೆ ನಾವು ಹೋಲಿಕೆ ಮಾಡಿದಾಗ ಎಷ್ಟು ಮಟ್ಟಿಗೆ ಉತ್ತಮವಾದಂತ ಬೆಳೆ ಅಂತೀರ ಇದನ್ನ? ಸರ್, ಇದು ನಾವು ಕಾಸ್ಟ್ ಆಫ್ ಕಲ್ಟಿವೇಶನ್ ವೈಸ್ ಮಾತಾಡಕ್ ಹೋದ್ರೆ ತೆಂಗಿಗಿಂತ ಬಹಳ ಹೆಚ್ಚಿನ ಆದಾಯ ಬರ್ತಕ್ಕಂಥ ಬೆಳೆ ಇದು. ನಮ್ಗೆ ಒಂದ್ ಎಕರೆಗೆ ಏನಿಲ್ಲ ಅಂತ ಅಂದ್ರೂ ಒಂದು 10 ಟನ್ ಅಷ್ಟು ಇಳುವರಿನ ನಾವು ನಿರೀಕ್ಷೆ ಮಾಡಬಹುದು. ನೆರೆ ಆಂಧ್ರ ಪ್ರದೇಶದಲ್ಲಿ ಅವರು 15-20 ಟನ್ ವರೆಗೂ ತೆಗಿತಾ ಇದಾರೆ. ಆದ್ರೆ ಅವರ ಕ್ಲೈಮೇಟ್ ಸ್ವಲ್ಪ ಹವಾಗುಣ, ಮಣ್ಣು, ನೀರು ಎಲ್ಲ ಬೇರೆ ತರ ಇದೆ. ಹಾಗಾಗಿ ನಮ್ಗೆ ಅಷ್ಟು ಬೇಡ ಅಂತ ನಮ್ಗೆ 10 ಟನ್ಗಂತೂ ಮೋಸ ಇಲ್ಲ. 10 ಟನ್ ಬಂದೇ ಬರುತ್ತೆ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ. 10 ಟನ್ನಿಗೆ ನಾವ್ ಇವತ್ತು ಯಾವ್ದು ಮಾರ್ಕೆಟ್ ಪ್ರೈಸ್ ಬೇಡವೇ ಬೇಡ, MSP ಪ್ರೈಸ್ ತಗೋತೀವಿ ಅಂತ ಅಂದ್ರೂ 1.5 ಲಕ್ಷ ದುಡ್ಡಾಗುತ್ತೆ. ಮತ್ತೆ ಇದರಲ್ಲಿ ಖರ್ಚು ತುಂಬಾ ಕಡಿಮೆ ಸರ್. ನಾನು ಹೇಳಿದ್ನಲ್ಲ, 2 ಚಟುವಟಿಕೆ ಇರೋದು ಇದರಲ್ಲಿ, ಒಂದು ಗೊಬ್ಬರ ಕೊಡೋದು ಮತ್ತೆ ನೀರ್ ಕೊಡೋದು. ಹಂಗಾಗಿ ಇದ್ರಲ್ಲಿ ಜಾಸ್ತಿ ಖರ್ಚೇ ಇಲ್ಲ. ಇನ್ ಬೇರೆ ಸ್ಪ್ರೇ ಕೊಡೋದು, ಬೇರೆ ಬೇರೆ ಚಟುವಟಿಕೆಗಳು ಯಾವ್ದು ಇಲ್ಲೇ ಇರೋದ್ರಿಂದ ಖರ್ಚು ಏನೊಂದು 25,000-30,000 ಹೋಗ್ಬೋದು. ಒಂದು ಎಕರೆಗೆ ಏನಿಲ್ಲ ಅಂದ್ರೆ 1,20,000 ಬರುತ್ತೆ ಸರ್. ಇನ್ನೂ 20,000 ನಾವು ಬಿಡೋಣ ಅಂತ ಅನ್ಕೊಂಡ್ರು 1 ಲಕ್ಷಕ್ಕಿಂತ ಅಧಿಕ ಬಿಟ್ರೆ 1 ಲಕ್ಷಕ್ಕಿಂತ ಕಡಿಮೆ ಲಾಭ ಇದ್ರಲ್ಲಿಲ್ಲ ಸರ್. ಹಂಗಾಗಿ ನಾವು ತೆಂಗಲ್ಲಿ 1 ಲಕ್ಷ ಆದಾಯ ಮಾಡಕ್ ಆಗಲ್ಲ. ಹಾಗಾಗಿ ಇದು ಬಾರಿ ಮತ್ತೆ ಅತಿ ಹೆಚ್ಚಿನ ಲ್ಯಾಂಡ್ ಹೋಲ್ಡಿಂಗ್ ಇಟ್ಕೊಂಡಿರೋರಿಗೆ, ದೊಡ್ಡ ರೈತರಿಗಂತೂ ಇದು ಬಹಳ ವರದಾನವಾದಂತ ಬೆಳೆ. ನಾವು ದೊಡ್ಡ ರೈತರು ಇದಾರೆ ಅಂತ ಅಂದ್ಬಿಟ್ಟು ಅವ್ರು ಅಡಿಕೆ ತೋಟ ಮಾಡ್ತೀವಿ ಅಂತ ಅಂದ್ರೆ ಅವರು ಅಷ್ಟೊಂದು ನಿರ್ವಹಣೆ ಮಾಡೋದು ಬಾರಿ ಕಷ್ಟ, ಅದಕ್ಕೆ ನೀರಿನ ನಿರ್ವಹಣೆನೂ ಕಷ್ಟ. ಆದ್ರೆ ಇದರಲ್ಲಿ ಆ ಸಮಸ್ಯೆ ಇಲ್ಲ. ನಿಮ್ಗೆ ಆರಾಮಾಗಿ ಒಂದು 4 ಜನ ಲೇಬರ್ ಇಟ್ಕೊಂಡು 15-20 ಎಕರೆನೂ ಕೂಡ ನಿರ್ವಹಣೆ ಮಾಡಬಹುದು. ಹಾಗಾಗಿ ಇದು ಆ ಬೆಳೆಗಳಿಗೆ ರೇಟ್ ವೈಸ್ ಬಂದಾಗ ಈಗ ಅಡಿಕೆ ಪ್ರಸ್ತುತವಾಗಿ ಜಾಸ್ತಿ ಇರ್ಬೋದು. ಆದ್ರೆ ನಾನು ಹೇಳದ್ನಲ್ಲ, ಮುಂದೆ ಇದ್ರದ್ದು ಅಡಿಕೆದು ಸ್ವಲ್ಪ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಅಡಿಕೆ ಬೆಲೆ ನೆಕ್ಸ್ಟ್ ಇದಾದಾಗ ನಾವು ಈಗೇನು ಪೂರ್ತಿ ಅಡಿಕೆ ಮಾಡಿ ಅಂತಲೂ ಮಾಡಕ್ಕಾಗಲ್ಲ, ಪೂರ್ತಿ ತಾಳೆ ಮಾಡಿ ಅಂತಲೂ ಮಾಡಕ್ಕಾಗಲ್ಲ. ಎಲ್ಲಾ ಬೆಳೆಗಳನ್ನು ಇಟ್ಕೊಳ್ಳೋದು ಒಳ್ಳೇದು ಅನ್ನೋ ನಿಟ್ಟಿನಲ್ಲಿ ತಾಳೆ ಕೂಡ ಒನ್ ಆಫ್ ದ ಗುಡ್ ಆಪ್ಷನ್ಸ್ ಅಂದ್ಬಿಟ್ಟು ನಮ್ಮ ರೈತರಿಗೆ ನಾವು ಸಲಹೆ ಕೊಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಮಾರುಕಟ್ಟೆ ಸೌಲಭ್ಯ ಇದೆ. ನಾವೆಲ್ಲೋ ತಗೊಂಡೋಗಿ ಮಾರಾಟ ಮಾಡಬೇಕು, ಬೆಲೆ ಕಾಯ್ಬೇಕು ಅನ್ನೋ ಅಂತ ಸಮಸ್ಯೆ ಇಲ್ಲ. ಖಂಡಿತ 15 ದಿವಸಕ್ಕೊಂದ್ಸರಿ ಬರ್ತಾ ಇರುತ್ತೆ. ಹಂಗಾಗಿ ತಿಂಗಳಿಗೊಂದ್ಸರಿ ಪೇಮೆಂಟ್ ಕೂಡ ಆಗುತ್ತೆ. ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಕೇಶವಮೂರ್ತಿ ಅವರೇ? ಒಂದ್ ಮರಕ್ಕೆ 13 kg ಗೊಬ್ಬರ ಕೊಡಬೇಕು.
ಅದು ಗೊಬ್ಬರ ರೇಟ್ ಸಿಕ್ಕಾಪಟ್ಟೆ ಆಗೋಗಿದೆ. ಪೊಟ್ಯಾಶ್ ರೇಟ್ 1550 600 ಆಗೋಗಿದೆ. ಈಗ ನಮ್ದು 4 ಲಕ್ಷ ಬೇಕಾಯ್ತು ಅಂದ್ರೆ 10 ಎಕರೆಗೆ 40,000 ರೂಪಾಯಿ ಬಂದೇ ಬರ್ತದೆ. ಎಕರೆಗೆ 40,000 ಖರ್ಚಾಗುತ್ತೆ. ಎಷ್ಟೇ ಕೆಟ್ಟದಾಗ ಬಂದ್ರು 1 ಲಕ್ಷ ರೂಪಾಯಿ 40,000 ತೆಗೆದ್ರು ಸರ್ 1 ಲಕ್ಷ ರೂಪಾಯಿ ಆದಾಯ ಸಿಕ್ಕೇ ನಾವು 1.5 ಲಕ್ಷ ಲೆಕ್ಕ ಮಾಡ್ದು ಅವಾಗ್ಲೇನೆ. 40,000 ರೂಪಾಯಿ ನಾವು ಖರ್ಚು ತೆಗೆದ್ರು 1 ಲಕ್ಷ ಬಂದೇ ಬರುತ್ತೆ. ಇವ್ರು ಸ್ವಲ್ಪ ಅದರಲ್ಲಿ ಗರಿಗಳನ್ನೆಲ್ಲ ಚಾಫ್ ಕಟ್ರಿಗೆ ಹಾಕಿ ಅದರಿಂದಾನೇ ಸ್ವಲ್ಪ ಎರೆಹುಳು ಗೊಬ್ಬರನೆಲ್ಲ ಉತ್ಪಾದನೆ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಹಂಗಾಗಿ ಸ್ವಲ್ಪ ಖರ್ಚು ಚೆನ್ನಾಗಿದೆ. ಇವ್ರಿಗೆ ಅದೇ ರೀತಿ ಗೊಬ್ಬರ ಕೂಡ ಅಲ್ಲೇ ಉತ್ಪಾದನೆ ಆಗ್ತಾ ಇದೆ. ಈ ಒಂದು ತಾಳೆ ಬೆಳೆಯನ್ನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ತಮ್ಮ ತೋಟಗಾರಿಕೆ ಇಲಾಖೆ ಕೃಷಿಕರಿಗೆ ಏನೇನು ಸೌಲಭ್ಯಗಳನ್ನ ನೀಡ್ತಾ ಇದೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಹೇಳಿ. ಆಗೊಂದ್ಸರಿ ಹೇಳಿದ್ರಿ ತಾವು. ಸರ್, ಈಗ ಪ್ರದೇಶ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಸರ್ ಸಸಿಗಳು ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತಾ ಇದೆ ರೈತರಿಗೆ. ಅಂದ್ರೆ 29,000 ರೂಪಾಯಿ ವಿದೇಶಿ ತಳಿಗಳಿಗೆ 1 ಹೆಕ್ಟೇರ್ಗೆ, ದೇಸಿ ತಳಿಗಳಿಗೆ 20,000 ರೂಪಾಯಿ 1 ಹೆಕ್ಟೇರ್ಗೆ, ಮತ್ತೆ 5,250 ರೂಪಾಯಿ 4 ವರ್ಷಗಳ ಕಾಲ ನಿರ್ವಹಣೆಗೆ. ಅವರ ಗೊಬ್ಬರ ಮತ್ತು ನೀರು ಮತ್ತೆ ಇನ್ನು ಬೇರೆ ನಿರ್ವಹಣೆ ಮಾಡ್ತಾರೆ, ಅದಕ್ಕೆ ಕೊಡ್ತಾರೆ. ನಿರ್ವಹಣೆಗೆ ಇಷ್ಟು 5,250 ರೂಪಾಯಿ 4 ವರ್ಷಗಳ ಕಾಲ. ಆಮೇಲೆ ಮಧ್ಯದಲ್ಲಿ ಯಾವ್ದಾದ್ರು ಅಂತರ್ ಬೆಳೆನ ಬೆಳೆದ್ರೆ ಅದಕ್ಕೂ ಕೂಡ 5,250 ರೂಪಾಯಿ 4 ವರ್ಷಗಳ ಕಾಲನು ಯಾವುದೇ ರೀತಿ ಬೆಳೆಗಳು ಬೆಳೆಯೋದಕ್ಕೆ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಇದಕ್ಕೆ ಹನಿ ನೀರಾವರಿಗೆ 90% ಸಬ್ಸಿಡಿ ಇದೆ ಸರ್. ಮತ್ತೆ ಈ ಗರಿಗಳನ್ನು ಜಾಸ್ತಿಯಾಗಿ ಬರ್ತಾವಲ್ಲ, ಆ ಗರಿನ ಇವರು ಮತ್ತೆ ಅಲ್ಲೇ ಮರುಬಳಕೆ ಮಾಡ್ಕೊಂಡ್ರೆ ಮಣ್ಣಿಗೆ ಸೇರ್ಸೋದ್ರ ಮೂಲಕ ಗೊಬ್ಬರ ಮಾಡ್ಲಿಕ್ಕೋಸ್ಕರ ಚಾಫ್ ಕಟ್ಟರ್ಗಳು ಬರ್ತವೆ, ಅದಕ್ಕೆ 50,000 ರೂಪಾಯಿ ಸಹಾಯಧನ ಕೊಡ್ತೀವಿ ಸರ್. ಮತ್ತೆ 4 ವರ್ಷ ದಾಟದ ಮೇಲೆ 2.5 ಎಕರೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ತಾಳೆ ಬೆಳೆ ಮಾಡಿದ ರೈತರಿಗೆ 1 ಬೋರ್ವೆಲ್ ಕೊಡಕ್ಕೂ ಕೂಡ ಅವಕಾಶ ಇದೆ. ಬೋರ್ವೆಲ್ಗೆ 50,000 ರೂಪಾಯಿ ಸಹಾಯಧನ ಇದೆ. ಟ್ರಾಕ್ಟರ್ ಮತ್ತೆ ಟ್ರಾಲಿ ತಗೊಳ್ಳೋದಕ್ಕೆ, ಮಧ್ಯದಲ್ಲಿ ಬೇರೆ ಬೇಸಾಯ ಮಾಡೋದಕ್ಕೆ, ಮತ್ತೆ ಇದನ್ನೇನಾದ್ರು ಕೊಂಡೊಯ್ಯೋದಕ್ಕೆ, ತಾಳೆ ಹಣ್ಣನ್ನ ಕಟಾವ್ ಮಾಡಿದ್ದನ್ನ ಕೊಂಡೊಯ್ಯೋದಕ್ಕೆ, ಸಿಕ್ಕಿಲ್ಗೆ, ಇದಕ್ಕೆಲ್ಲ ನಾವು 1,75,000 ರೂಪಾಯಿ ಸಹಾಯಧನ ಕೊಡ್ತಾ ಇದೀವಿ ಟ್ರಾಕ್ಟರ್ ಮತ್ತೆ ಟ್ರಾಲಿಗೆ. ಮತ್ತೆ ಇವ್ರೇನ್ ಹಾರ್ವೆಸ್ಟ್ ಮಾಡ್ತಾರಲ್ಲ, ಅದಕ್ಕೆ ಸಿಕಲ್ ಏನ್ ಬಳಸ್ತಾರಲ್ಲ, ಅದಕ್ಕೂ ಕೂಡ ಒಂದು ಸಿಕಲ್ಗೆ 6,000 ರೂಪಾಯಿ ಖರ್ಚಾದ್ರೆ ನಾವು 3,000 ರೂಪಾಯಿ ಅಷ್ಟು ಸಹಾಯಧನ ಕೊಡ್ತಾ ಇದೀವಿ. ಈ ತರ ಬೇರೆ ಬೇರೆ ಇವರು ಎರೆಹುಳು ತೊಟ್ಟಿ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸಹಾಯಧನ ಇದೆ. ಇದೊಂದು ಬಹಳ ಒಂದು ಒಳ್ಳೆ ಯೋಜನೆ ಸರ್. ಇದು ಎಲ್ಲಾ ರೀತಿ ಸಪೋರ್ಟ್ ಸಹಾಯಧನ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇದೊಂದು ಒಳ್ಳೆ ಬೆಳೆ ಅಂತಾರ ಕೇಶವಮೂರ್ತಿ ಅವರ ತಾವು. ಒಳ್ಳೆ ಬೆಳೆ. ನಮ್ಮ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರ? ನಿಮ್ಗೆ ಅನುಭವಿ ರೈತರ ನಮ್ಮ ನೋಡಿ ಸುಮಾರು ಜನ ಎಲ್ಲ ಹಾಕಿದಾರ. ಪ್ರಾರಂಭದಲ್ಲೇ ನಾವು ಹಾಕಿದಾಗ ಬೇಲೂರು ಮತ್ತೆ ಹೊಳೇಶ್ವರ ಆ ಕಡೆ ಎಲ್ಲ ಬಂದು ನಮ್ಮ ತೋಟ ನೋಡಿ ಸುಮಾರು ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಈಗ ಯಾರು ಹೊಸದಾಗಿ ಹಾಕ್ಬೇಕು ಅಂತ ಅನ್ನೋರ್ಗೆ ನಮ್ ತೋಟ ಬಂದು ನೋಡ್ಕೊಂಡು ಹೋಗಿ ಹಾಕ್ತಾರೆ. ಈಗಲೂ ಬೇಕಾದ್ರೆ ಬಂದು ನೋಡ್ಕೊಂಡು ಹಾಕ್ಬಹುದು ಅಲ್ವಾ? ನಮ್ ತೋಟ ನೋಡೇ ಅವಾಗ ಹಾಕೋದು. ಈ ಸುತ್ತಮುತ್ತ ಹಾಕಿರೋರೆಲ್ಲ ನಮ್ ತೋಟ ನೋಡೇ ಹಾಕಿರೋದು. ತಾವು ಅಂತಿಮವಾಗಿ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಅದೇ ತಾಳೆ ಬೆಳೆ ಬಗ್ಗೆ ತಾತ್ಸಾರ ಮನೋಭಾವ ಏನಿದೆ ಕೆಲವು ರೈತರಲ್ಲಿ, ಅದನ್ನ ದಯವಿಟ್ಟು ರೈತರು ಬದಲಾಯಿಸ್ಕೋಬೇಕು. ತಾಳೆ ಬೆಳೆ ನಿಜವಾಗ್ಲೂ ಉತ್ತಮವಾದ ಬೆಳೆ. ನಮ್ಮ ರೈತರು ನಮ್ಮನ್ನೆಲ್ಲ ಭೇಟಿ ಮಾಡಿದ್ರೆ ನಮ್ಮ ಇಲಾಖೆಯಲ್ಲಿ ನಾವು ಕೆಲವು ಒಳ್ಳೆ ರೈತರುಗಳು ಏನು ಚೆನ್ನಾಗಿ ತಾಳೆ ತೋಟ ಮಾಡಿದ್ದಾರೆ, ಹೇಗೆ ಲಾಭ ಗಳಿಸಿದ್ರೆ ಅದನ್ನೆಲ್ಲ ನಾವು ಪ್ರಾತ್ಯಕ್ಷಿತವಾಗಿ ತೋರಿಸ್ತೀವಿ. ತರಬೇತಿಗಳು ಬೇಕು ಅಂದ್ರೆ ತರಬೇತಿ ಕೊಡಿಸ್ತೀವಿ. ಇವನ್ನೆಲ್ಲ ನೋಡ್ಕೊಂಡು ರೈತರು ಕೂಡ ಅವ್ರ ಜಮೀನಲ್ಲಿ ಅವ್ರಿಗೆ ಏನೊಂದು 5 ಎಕರೆ 2 ಎಕರೆ 3 ಎಕರೆ ಇದ್ರೆ ಅಷ್ಟಕ್ಕೂ ಹಾಕಿ ಅಂತ ಹೇಳೋದಿಲ್ಲ. ಒಂದು ಭಾಗ ಅಟ್ಲೀಸ್ಟ್ ಇವರು ಒಂದು ಸ್ವಲ್ಪ ಭಾಗನ ನಮಗೆ ನಮ್ಮ ಬೆಳೆಯಕ್ಕೆ ಒಳ್ಳೆ ವಾತಾವರಣ ಇರೋದ್ರಿಂದ ಅವ್ರು ಅದನ್ನ ಬೆಳೆದ್ರೆ ಖಂಡಿತವಾಗ್ಲೂ ಅವ್ರಿಗೂ ಲಾಭ ಆಗುತ್ತೆ, ದೇಶಕ್ಕೂ ಕೂಡ ಅವ್ರ ಇದ್ರ ಮೂಲಕ ಕೊಡುಗೆ ಕೊಟ್ಟಂಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ತಾಳೆ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇಲಾಖೆಯಿಂದ ಇರತಕ್ಕಂತಹ ಸಹಾಯಧನ ಆಗಿರ್ಬೋದು ಮತ್ತೆ ಬೇರೆ ಪ್ರೋತ್ಸಾಹಕ ಯೋಜನೆಗಳಾಗಿರ್ಬೋದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ನನ್ನ ದೂರವಾಣಿ ಸಂಖ್ಯೆ 70 19 20 5501. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 70 19 20 5501. ಇದು ಡಾಕ್ಟರ್ ಡಿ ರಾಜೇಶ್ ಅವರ ಸಂಪರ್ಕ ಸಂಖ್ಯೆ. ಈ ತಾಳೆ ಬೆಳೆಯ ಒಂದು ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಇಲಾಖೆಯಿಂದ ದೊರೆತಕ್ಕಂತಹ ಸೇವಾ ಸೌಲಭ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅವರನ್ನ ಸಂಪರ್ಕವನ್ನ ಮಾಡಬಹುದು. ಇನ್ನು ತಾಳೆ ಬೆಳೆಯ ಅನುಭವಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಾವು KV ಕೇಶವಮೂರ್ತಿ ಅವರನ್ನ ಸಂಪರ್ಕವನ್ನ ಮಾಡಬಹುದು. ನಿಮ್ಮ ಫೋನ್ ನಂಬರ್ ಅನ್ನ ಹೇಳಿ. 9632 838 838 444. ಇನ್ನೊಂದ್ಸಾರಿ ಹೇಳಿ. 9632 838 444. ಒಳ್ಳೆಯದು ಡಾಕ್ಟರ್ ರಾಜೇಶ್ ಅವರೇ ಹಾಗೂ KV ಕೇಶವಮೂರ್ತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಮಹತ್ವ, ಅದರ ಬೇಸಾಯ ಕ್ರಮಗಳು ಹಾಗೂ ಅದರ ಅನುಭವಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ
ತಾಳೆ ಬೆಳೆಯ ಮಹತ್ವ, ಬೇಸಾಯ ಕ್ರಮಗಳು ಹಾಗೂ ಅನುಭವ ಕುರಿತಂತೆ ಅರಕಲಗೂಡಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಹಾಗೂ ಅರಕಲಗೂಡು ತಾಲೂಕು ಹೆಣ್ಣೂರು ಕೊಂಗಳಲೆಯ ತಾಳೆ ಬೆಳೆಗಾರರಾದ ಕೆವಿ ಕೇಶವಮೂರ್ತಿ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್.